ಆ, ಮುಂದಕ್ಕೆ ನಾನೇ ಹೇಳ್ಬೇಕು ಇವರಿಗೆ. ಮುಂದಕ್ಕೆ ಖುಷಿ ಆಯ್ತು. ಹೌದು. ಬಿಗ್ ಬಾಸ್ ಮಿಸ್ ಮಾಡ್ತಾ ಇದ್ದೀರಾ? ಮತ್ತೆ ಬರುತ್ತೆ. ಬಟ್ ಆದರೂ ಕೂಡ ಮತ್ತೆ ಬರುತ್ತೆ. ಬಟ್ ನಮ್ಗಳಿಗೆ ಮರೆಯಲ್ಲ ಅಲ್ವಾ? ಅಯ್ಯೋ, ನನ್ಗನ್ಸಿದ್ದು ನೀನು ಏನು ಹೇಳ್ಬಿಡ್ತೀಯ ಅನ್ಕೊಂಡೆ ಬರುತ್ತೆ, ಆದ್ರೆ ನಮ್ಗಳಿಗೆ ಮರ್ಯಾದೆ ಕೊಡಲ್ಲ ಅಲ್ವಾ ಅಂದ್ಬಿಟ್ಟಿ ಅಂತ ಅನ್ಕೊಂಡೆ. ಇವಾಗ ನೋಡಿ, ಒಂದೊಂದು ಸೀಸನ್ ಪ್ರತಿ ವರ್ಷ ಒಂದೊಂದು ಬರುತ್ತೆ. ಬಟ್ ಎವ್ರಿ ಸೀಸನ್ ಒಂದೊಂದು ಬೇರೆ ಬೇರೆ ಅಲ್ವಾ? ಒಂದೇ ಸೇಮ್ ಇರಲ್ಲ. ಅಮ್ಮ, ಇನ್ನೊಂದು ವಿಷಯ ಗೊತ್ತಾ? ನಮ್ಮ ತಾಯಣ್ಣ ನಿಮ್ ತರ ಯಾರು ಬರೋದು ಇಲ್ಲ, ಆಗೋದು ಇಲ್ಲ, ರೀಪ್ಲೇಸ್ಮೆಂಟೇ ಇಲ್ಲಮ್ಮ ಬಿಗ್ ಬಾಸ್ ಅಲ್ಲಿ. ಇಸ್ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಯಾವ್ದಾರು ಇದ್ರೆ ಅದು ರಕ್ಷಿತಾ ಮಾತ್ರ. ಒಡ್ರಿ ಚಪ್ಪಾಳೆನಾ? ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್, ನಮ್ಮ ವರ್ತೂರಣ್ಣನು ಕಂಟೆಸ್ಟೆಂಟೇ, ನಾವಿಬ್ರು ಇದ್ದು. ಆದ್ರೆ ನಾನು ಫಸ್ಟ್ ಟೈಮ್ ಈ ಹುಡುಗಿ ನೋಡಿ ಫ್ಯಾನ್ ಆಗ್ಬಿಟ್ಟೆ ನಾನು. ನಿಜವಾಗ್ಲು ಏನಮ್ಮ ನಿನ್ ವರ್ಲ್ಡು ಅದ್ಭುತ ಅಣ್ಣ. ಹೌದೌದೌದು ಅಣ್ಣ, ನಮ್ದೊಂದು ಅದೊಂಥರ ಗೆಳೆತನ ಬಿಡೋಣ, ಮರೆಯಲಾಗದ ಗೆಳೆತನ. ನಮ್ ನೋಡಿ ಎಷ್ಟೋ ಜನ ಹತ್ರು, ಖುಷಿ ಪಟ್ರು. ಆ ಥರ ಗೆಳೆತನ ಇರಬೇಕು ಅಂದ್ರು. ನಿಜವಾಗ್ಲೂ 3 ವರ್ಷ ಆಯ್ತು ವರ್ತೂರ್ ಸಂತೋಷ್ ಅವರು, ನಾವು ಈಗಲೂ ಹಂಗೇ ಇದ್ದೀವಿ. ಅದೇ ಫ್ರೆಂಡ್ಶಿಪ್, ಅದೇ ಬಾಂಡಿಂಗ್. ಯಾಕಂದ್ರೆ ನಮ್ಮ ಅಣ್ಣನ ಮನಸ್ಸು ಮಗು ಥರ. ನಾನು ಯಾವಾಗ್ಲೂ ಅಷ್ಟೇ, ನಮ್ಮ ಅಣ್ಣ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತೀನಿ. ಒಳ್ಳೇದಾಗ್ಲಿ. ವರ್ತೂರಣ್ಣನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಆ ಅಪ್ಪನಿಗಿದೆಯಲ್ಲ ಮನಸ್ಸು, ನಿಜವಾಗ್ಲೂ ದೊಡ್ಡ ಮನುಷ್ಯ. ಡಿ ಬಾಸ್ ಅಂತ ಆಮೇಲೆ ಹೇಳೋಣ. ಒಂದು ನಿಮಿಷ ರಕ್ಷಿತನ್ ಕಳಿಸ್ಕೊಬಿಟ್ಟು ಡಿ ಬಾಸ್ ಅಂತ ನಾನೇ ಬರಲಿ. ಡಿ ಬಾಸ್ ಒಂದು ಜೋರ ಚಪ್ಪಾಳೆ. ಥ್ಯಾಂಕ್ ಯು. ಡಿ ಬಾಸ್ ಸಾಂಗ್ನ ಹಾಡೇ ಆಡಿಸ್ತೀನಿ. ಒಳ್ಳೇದಾಗ್ಲಿ. ನಮ್ಮ ರಕ್ಷಿತ್ ಅವ್ರನ್ನ ಒಂದು ಕೂರಿಸಿ ನಮ್ಮ ಡಿ ಕೆ ಡಿ ಅವ್ರದ್ದು ಒಂದು ಡ್ಯಾನ್ಸ್ನ ನೋಡ್ಬಿಡೋಣ.